ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಟಿಫಿಕೇಶನ್ಗಾಗಿ ಯಾರು ಕಾಯ್ತಾ ಇದ್ರಿ, ಇನ್ಮೇಲಿಂದ ನೋಟಿಫಿಕೇಶನ್ಸ್ಗಳು ಬರ್ತಾ ಇರ್ತವೆ. ಇದು ಫಸ್ಟ್ ನೋಟಿಫಿಕೇಶನ್ನು. 890 ಹುದ್ದೆಗಳಿಗೆ ಕೃಷಿ ಇಲಾಖೆಯಲ್ಲಿ ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ಅದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಯಾವ ಹುದ್ದೆಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂದರೆ, ಕೃಷಿ ಇಲಾಖೆಯಲ್ಲಿ AO ಅಂತ, ಅಂದರೆ ಕೃಷಿ ಅಧಿಕಾರಿ ಮತ್ತು ಕೃಷಿ ಸಹಾಯಕ ಕೃಷಿ ಅಧಿಕಾರಿ ಅಂತ ಬಿಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ 40 ಹುದ್ದೆಗಳು, ಉಳಿದ ಎಲ್ಲ ಜಿಲ್ಲೆಗಳಿಗೆ 81 ಕೃಷಿ ಅಧಿಕಾರಿ ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಹಾಗೆ ಸಹಾಯಕ ಕೃಷಿ ಅಧಿಕಾರಿ ಅಂದರೆ ಅಸಿಸ್ಟೆಂಟ್ ಆಫೀಸರ್ ಆಗಿ 551 ಪೋಸ್ಟ್ಗಳು, ಉಳಿದ ಎಲ್ಲ ಜಿಲ್ಲೆಗಳಿಗೆ 218 ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕದವರಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇಷ್ಟು ಪೋಸ್ಟ್ಗಳು, ಒಟ್ಟು 890 ಪೋಸ್ಟ್ಗಳು. ಇನ್ನು ಅಪ್ಲಿಕೇಶನ್ ಯಾವಾಗಿಂತ ಸ್ಟಾರ್ಟು ಅಂದರೆ, ಆಲ್ರೆಡಿ ಏಪ್ರಿಲ್ 19ರಿಂದಾನೇ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಕೊನೆಯ ದಿನಾಂಕ ಯಾವಾಗ ಅಂದರೆ ಮೇ 10ನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ. ಅಷ್ಟರೊಳಗಡೆ ನೀವು ಯಾರು ಎಲಿಜಿಬಿಲಿಟಿ ಇದ್ದೀರಾ, ಅಂದರೆ ಯಾರು ಅರ್ಹರಿದ್ದೀರಾ, ಅವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಮೇ 12ನೇ ತಾರೀಕು. ಅಂದರೆ ಅಪ್ಲಿಕೇಶನ್ ಫೀ ಇರುತ್ತೆ, ಅದನ್ನು ಮೇ 12ರವರೆಗೂ ನಿಮಗೆ ಟೈಮ್ ಇರುತ್ತೆ, ಅಷ್ಟರೊಳಗಡೆ ತುಂಬೋದು. ನೀವು ಯಾವತ್ತು ಅರ್ಜಿಯನ್ನು ಸಲ್ಲಿಸ್ತೀರಿ ನೋಡಿ, ಅವತ್ತೇ ಎಕ್ಸಾಮ್ ಫೀನು ತುಂಬಿಡಿ. ಅಂದರೆ ಯಾವುದೇ ರೀತಿ ಸರ್ವರ್ ಪ್ರಾಬ್ಲಮ್ ಆಗಲ್ಲ, ಮುಂದೆ ಸರ್ವರ್ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೀವು ಅರ್ಜಿಯನ್ನು ಸಲ್ಲಿಸಿದ್ರಿ ಅಂದರೆ ನಿಮಗೆ ಎಕ್ಸಾಮ್ ಯಾವಾಗ ಅಂದರೆ ಕನ್ನಡ ಭಾಷಾ ಪರೀಕ್ಷೆ, ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ. ಇದನ್ನು ನಡೆಸೋರು ಯಾರು ಅಂದರೆ KEದವರು ಎಕ್ಸಾಮ್ಗಳನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಅವರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಇಡ್ತಾರೆ. ಅದು ಯಾವಾಗ ಅಂದರೆ ಜೂನ್ 6ರಂದು. ಎಲ್ಲರೂ ಬರೀಬೇಕಂದ್ರೆ ಹಿಂದೆ ಯಾವುದಾದ್ರೂ ಒಂದು KEದವರು ನಡೆಸಿದಂತಹ ಎಕ್ಸಾಮ್ನಲ್ಲಿ ನೀವೇನಾದರೂ ಕನ್ನಡ ಪರೀಕ್ಷೆಯನ್ನು ಬರೆದಿದ್ದರೆ ಅವರು ಬರೆಯೋ ಅವಶ್ಯಕತೆ ಇಲ್ಲ. ಹಾಗೆ ಉಳಿದ ಎಲ್ಲ ಜಿಲ್ಲೆಗಳಿಗೆ 7ನೇ ತಾರೀಕು, ಜೂನ್ 7ನೇ ತಾರೀಕಿಗೆ ಲಿಖಿತ ಪರೀಕ್ಷೆ ಇರುತ್ತೆ, ಅಂದರೆ ಎಕ್ಸಾಮಿನೇಷನ್ ಇರುತ್ತೆ. ಹಾಗೆ ಕಲ್ಯಾಣ ಕರ್ನಾಟಕದವರಿಗೆ ಜೂನ್ 14ರಂದು ಪರೀಕ್ಷೆ ಇರುತ್ತೆ. ಹೌದಾ, ಈ ಒಂದಿಷ್ಟು ಪ್ರಮುಖ ದಿನಾಂಕಗಳು. ಇನ್ನು ಯಾರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನೋಡ್ತಾ ಹೋಗೋಣ. ಯಾರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ, ಇದರಲ್ಲಿ 2 ಟೈಪ್ ಇದ್ದಾವೆ. ಏನೋ ಅಗ್ರಿಕಲ್ಚರ್ ಆಫೀಸರ್ 85% ಅಂತ ಒಂದಿದೆ, ಅಗ್ರಿಕಲ್ಚರ್ ಆಫೀಸರ್ 15% ಅಂತ ಒಂದಿದೆ. ಈ ಥರ 2 ಇದಾವಲ್ವ. ಇದರಲ್ಲಿ ನೋಡ್ತಾ ಇದ್ದೀರಾ, ಸೀನಿಯರ್ 85 ಹುದ್ದೆಗಳಿಗೆ ಅಂದ್ರೇನು, ಇಲ್ಲಿ ಈ ಅಗ್ರಿಕಲ್ಚರ್ ಆಫೀಸರ್ 85 ಅಂತ ಪಕ್ಕದಲ್ಲಿ ಏನಾದರೂ 85 ಅಂತ ಇತ್ತು ಅಂದರೆ ಆ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅಂದರೆ ನೀವು BSc ಅಗ್ರಿ ಮಾಡಿರಬೇಕು, ಅಂದರೆ BSc ಕೃಷಿಯಲ್ಲಿ ನೀವು ಪದವಿಯನ್ನು ತಗೊಂಡಿರಬೇಕು. ಹಾಗೆ ಹಾರ್ನ್ ಅಂತ ಒಂದು BSc ಹಾರ್ನ್ ಕೃಷಿ ಪದವಿ ಬರುತ್ತೆ, ಅದನ್ನು ಪಡೆದುಕೊಂಡಿದ್ದರೆ ಈ ಅಗ್ರಿಕಲ್ಚರ್ ಆಫೀಸರು, ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಆಫೀಸರ್ ಅಂತ ಇದೆ ನೋಡಿ, ಇವುಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಸೀನಿಯರ್ 15 ಹುದ್ದೆಗಳಿಗೆ, ಅಂದರೆ ಇಲ್ಲಿ ಅಗ್ರಿಕಲ್ಚರ್ ಆಫೀಸರ್ 15 ಅಂತ ಇದೆ ನೋಡಿ ಪಕ್ಕದಲ್ಲಿ. ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗದು ಕೇಳುತ್ತೆ, ಅವಾಗ ಗೊತ್ತಾಗುತ್ತೆ ನಿಮಗೆ. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಕೆಳಗಿನ ಯಾವುದೇ ಪದವಿಯನ್ನು ಹೊಂದಿರಬೇಕು, ಅಂದರೆ ಅಥವಾ BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಪದವಿಯನ್ನು ಪಡೆದಿದ್ದರೂ ಬರುತ್ತೆ. BTech ಆಹಾರ ಫುಡ್ ಆ್ಯಂಡ್ ಟೆಕ್ನಾಲಜಿ, BSc ರೇಷ್ಮೆ ಕೃಷಿಯಲ್ಲಿ ಏನೋ ಡಿಗ್ರಿ ಮಾಡಿರ್ತೀರ ನೋಡಿ ಅವರು, BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, BSc ಕೃಷಿ ವ್ಯವಹಾರ ಮತ್ತು ನಿರ್ವಹಣೆ, BSc ಕೃಷಿ ಜೈವಿಕ ತಂತ್ರಜ್ಞಾನ, BTech ಜೈವಿಕ ತಂತ್ರಜ್ಞಾನ, BSc ಕೃಷಿ ಇಂಜಿನಿಯರಿಂಗು, BTech ಕೃಷಿ ಇಂಜಿನಿಯರಿಂಗು. ಈ ಥರ ಇದು ಏನು BA BCom ಮಾಡಿದವ್ರಿಗೆ ಬರಲ್ಲ, BSc ಮಾಡಿದವ್ರಿಗೂ ಅದರಲ್ಲೇ ನಾವು ಅಗ್ರಿಕಲ್ಚರ್ ಪದವಿನ ಮುಗಿಸಿರಬೇಕು, ಅವರಿಗಷ್ಟೇ ಅಪ್ಲಿಕೇಶನ್ ಹಾಕೋಕ್ಕೆ ಬರುತ್ತೆ. ಮತ್ತು 10th PUC ಅವರಿಗೆ ಈ ಹುದ್ದೆಗಳು ಅಲ್ಲ. ಹೌದಾ, A ಗ್ರೇಡ್ B ಗ್ರೇಡ್ ಹುದ್ದೆಗಳು ಇವೆವು. ಹೀಗಾಗಿ BSc ಅಗ್ರಿ ಯಾರು ಮಾಡಿರ್ತೀರ ನೋಡಿ, ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. BTechನಲ್ಲಿ ಯಾವುದು ಅಗ್ರಿಕಲ್ಚರ್ ಇದನ್ನು ಯಾರು ಮುಗಿಸಿರ್ತೀರ ಅವರು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಎಕ್ಸಾಮ್ ಫೀ ಎಷ್ಟಿದೆ ಅಂದರೆ
ಸಾಮಾನ್ಯ ಅಥವಾ ಒ ಬಿ ಸಿ ಅಭ್ಯರ್ಥಿಗಳಾಗಿ ಜನರಲ್ಲು ಅಥವಾ ನೀವು ಒ ಬಿ ಸಿ ಕ್ಯಾಂಡಿಡೇಟ್ ಆಗಿದ್ದರೆ 750 ಫೀ. ಹೌದಾ? ಯಾಕಿಷ್ಟು ಅಂದರೆ ಈ ಕೆ ಎದವರು ಎಲ್ಲ ಪ್ರತಿಯೊಂದು ಎಕ್ಸಾಮ್ಗೂ 750 ರೂಪಾಯಿನೇ ಫೀ ಇಡ್ತಾರೆ. ಹಾಗೆ ನೀವೇನಾದರೂ SC ST ಪ್ರವರ್ಗ 1 ಇದ್ದರೆ 500, ಹಾಗೆ PW ಕ್ಯಾಂಡಿಡೇಟ್ ಇದ್ದರೆ ಎಷ್ಟು 250 ರೂಪಾಯಿ ಫೀ ಇರುತ್ತೆ. ಹಾಗೆ ಇದಕ್ಕೆ ಏಜ್ ನೋಡೋದಾದರೆ 18ರಿಂದ 40 ವರ್ಷ ಜನರಲ್ ಮೆರಿಟ್ದವರು, 2A 2B ಒ ಬಿ ಸಿ ಕ್ಯಾಂಡಿಡೇಟ್ ಏನಿದ್ದಾರೆ ನೋಡಿ 43 ವರ್ಷದವರೆಗೂ ಅರ್ಜಿಗಳನ್ನು ಸಲ್ಲಿಸ್ಬೋದು. ಹಾಗೆ SC ST ಮತ್ತು ಕ್ಯಾಟಗರಿ 1 ಅವರು 45 ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹೌದಾ? ಇಷ್ಟು ಮಾಹಿತಿ. ಇನ್ನು ನೆಕ್ಸ್ಟು ಇದಕ್ಕೆ ಸಿಲೆಬಸ್ ಏನಿರುತ್ತೆ ಅಂದರೆ ಒಂದು GK ಪೇಪರ್ ಇರುತ್ತೆ, ಹಾಗೆ ಒಂದು ಕೃಷಿಯ ವಿಷಯ ಅಂದರೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ, ಸ್ಪೆಸಿಫಿಕ್ ಪೇಪರ್ ಅಂತ, ಅದು ಕೃಷಿಯ ಬಗ್ಗೆ ಮಾತ್ರ ಇರುತ್ತೆ. ಈ GK ಪೇಪರ್ನಲ್ಲಿ ಭಾರತದ ಇತಿಹಾಸ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಎಲ್ಲ ಪ್ರಚಲಿತ ಘಟನೆಗಳು, ಕರ್ನಾಟಕದ ಇತಿಹಾಸ, ಅಂತಾರಾಷ್ಟ್ರೀಯ ಸಂಬಂಧಗಳು, ಎಲ್ಲ ಸಂವಿಧಾನ, ಪ್ರತಿಯೊಂದು ಮಾಹಿತಿ ಇರುತ್ತೆ. 300 ಅಂಕಗಳಿಗೆ GK, 300 ಅಂಕಗಳಿಗೆ ಕೃಷಿಗೆ ಸಂಬಂಧಪಟ್ಟ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಒಟ್ಟು 600 ಅಂಕಗಳಿಗೆ ನಡೆಯುತ್ತೆ. ಒಟ್ಟು 4 ಗಂಟೆಗಳ ಪರೀಕ್ಷೆ ಇರುತ್ತೆ. ಇಷ್ಟು ಮಾಹಿತಿ ಈ AO ಮತ್ತು AAO ಹುದ್ದೆಗಳ ಬಗ್ಗೆ ಮಾಹಿತಿ. ಹಾಗೆ ಇದಕ್ಕೆ ಸ್ಯಾಲರಿ ಎಷ್ಟಿರುತ್ತೆ ಅಂದರೆ, ಕೃಷಿ ಅಧಿಕಾರಿ ಆದ್ರಿ ಅಂದರೆ ನೀವು 69,250ರಿಂದ 1,34,200ರವರೆಗೆ ಇರುತ್ತೆ. ಹಾಗೆ ಅಸಿಸ್ಟೆಂಟ್ ಆದ್ರಿ ಅಂದ್ರೇನು, ಸಹಾಯಕ ಕೃಷಿ ಅಧಿಕಾರಿ ಆದರೆ 65,950ರಿಂದ 1,24,900ರವರೆಗೆ ನಿಮ್ಮದು ಏನಿರುತ್ತೆ ಸ್ಯಾಲರಿ ಇರುತ್ತೆ ಅಂತ. ಇಷ್ಟು ಮಾಹಿತಿ ಈ ಹುದ್ದೆಯ ಬಗ್ಗೆ. ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ನೋಡಿ ಅವರೆಲ್ಲರೂ ಅರ್ಜಿಯನ್ನು ಸಲ್ಲಿಸ್ರಿ. ಹಾಗೆ PUC 10th ಡಿಗ್ರಿ ಯಾರ್ಯಾರು ಮುಗಿಸಿದಾರ ನೋಡಿ ಅವರಿಗೂ ಸಹ ನೋಟಿಫಿಕೇಷನ್ ಆಗ್ತಾ ಹೋಗ್ತವೆ. ಅದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನಾನು ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಾಕ್ತಾ ಹೋಗ್ತೇನೆ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.